ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಬೆಂಗಳೂರು ಹುಡುಗ ಭಾರ್ಗವ. ಶಾರ್ಟ್ಸ್ಗಳ ಮುಖಾಂತರ ನೋಡಿರ್ತೀರ, ಎಲ್ಲೋ ಕೆಲವೊಂದು ಗ್ಲಿಮ್ಸಲ್ಲಿ ಅಷ್ಟೇ ನಾನು ನಿಮಗೆ ಕಾಣಿಸ್ಕೊಂಡಿರ್ತೀನಿ. ಸೊ ಪೂರ್ತಿಯಾಗಿ ನೀವು ನನಗೆ ನೋಡಿರಲ್ಲ. ಸೊ ಇವತ್ತು ಒಂದು ಪೂರ ಬ್ಲಾಗ್ ಮುಖಾಂತರ ನಿಮಗೆ ನನ್ನ ಮತ್ತು ನನ್ನ ಫ್ಯಾಮಿಲಿನ ಪರಿಚಯ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಬನ್ನಿ, ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತಿದ್ದೀವಿ ಎಲ್ಲ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ, ನಾನು ನಿಮಗೆ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸ್ತೀನಿ. ಸೊ ಮೊದಲನೇದಾಗಿ ಇವ್ರು ನಮ್ಮಮ್ಮ. ಹಾಯ್. ರಮಾಮಣಿ ಅಂತ ಇವ್ರ ಹೆಸರು. ಹಲೋ. ಆ್ಯಂಡ್ ಇನ್ನೊಬ್ರು ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ರೆಡಿ ಆಗ್ತಾ ಇದ್ದಾರೆ. ಇವರು ನಮ್ಮ ಶ್ರೀಮತಿ ಧರ್ಮಪತ್ನಿ, ಶ್ರೀಮತಿ ಚಂದನ. ಹಲೋ. ಹಾಯ್. ನನ್ನ ಹೆಂಡತಿ, ನಮ್ಮಮ್ಮ ಇಬ್ರು ನೋಡಿದ್ವಿ. ಇವಾಗ ನಿಮ್ಮಿಬ್ರಿಗೆ ಸ್ಪೆಷಲ್ ಪರ್ಸನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ. ಇವ್ರ ಹೆಸರು ದಿತ್ಯ ಬಿ. ಹಾಯ್, ನನ್ನ ಹೆಸರು ದಿತ್ಯ. ನಾನು ನ್ಯಾಯಾಕ್ಷಿ ಸ್ಕೂಲಲ್ಲಿ ಓದ್ತಿದ್ದೀನಿ. ಎಷ್ಟನೇ ಕ್ಲಾಸು? UKG. ಎಲ್ಲ ಹೋಗ್ತಾಯಿದ್ದೀವಿ ಇವತ್ತು? ಪಿಕ್ನಿಕ್. ಓಕೆ. ಇನ್ನೊಬ್ರು ಇದ್ದಾರೆ, ಇವ್ರ ಥರನೇ ಸ್ವಲ್ಪ ಚಿಕ್ಕವರು. ಆ್ಯಂಡ್ ಸ್ಪೆಷಲ್. ಬನ್ರಿ ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಏನು ಮಾಡ್ತಾ ಇದ್ದೀರಾ? ನನ್ನ ಜೊತೆ ಸರಿ. ಥ್ಯಾಂಕ್ ಯು. ಇವಳು ನನ್ನ ಎರಡನೇ ಮಗಳು ಅದ್ವಿತಿ. ಸರಿ ಬನ್ನಿ, ಟೈಮ್ ಆಯಿತು, ಹೋಗೋಣ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ? ಗಾರ್ಡನ್ಗೆ ಹೋಗ್ತಾ ಇದೀವಾ? ಯಾಕೆ ನೀವು ಸಪ್ಪಗಿದ್ದೀರಾ? ಬೇಗ ಸರಿ ಹೊಟ್ಟೆಗೆ ಖಾಲಿ ಇದೆ. ಇವ್ರು ನೋಡಿ ತಾಚಿ ಮಾಡ್ಕೊಂಬಿಟ್ಟಿದ್ದಾರೆ. ಇವ್ರು ಬಂದು ಸ್ವಲ್ಪ ಸ್ಯಾಡ್ ಆಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಸರಿ ಹೋಗುತ್ತೆ. ಇವರು ಡ್ರೈವ್ ಮಾಡ್ತಾ ಇದ್ದಾರೆ. ಪೀಸ್ಫುಲ್ ರೋಡ್ಸ್. ರೋಡ್ ದಿನ ಡೈಲಿ ಸಿಕ್ಬಿಟ್ರೆ ಆಫೀಸ್ಗೆ ಹೋಗೋವಾಗ ಒಂದು 15 ನಿಮಿಷ 20 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೆಮ್ಮದಿ ತಿಂಡಿ ತಿನ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಈ ಥರ ರೋಡ್ಸು ಸಿಗೋದೇ ಕಷ್ಟ. ಸಿಟಿ ಒಳಗಡೆ ಅಂತೂ ಇರಲ್ಲ, ಸಿಟಿ ಆಚೆ ಅಂತೂ ಈ ಥರ ಇದೆ ಅಷ್ಟೇ. ಒಳ್ಳೆ ಡ್ರೈವ್ ಎಂಜಾಯ್ ಮಾಡ್ಬೋದು ಈ ರೋಡಲ್ಲಿ. ಇನ್ನು ಇಲ್ಲೆಲ್ಲ ಡೆವಲಪ್ ಆಗಿಲ್ಲ ಜಾಸ್ತಿ, ಅಲ್ಲಿ ಇಲ್ಲಿ ಮನೆಗಳಿದ್ದಾವೆ. ಇನ್ನು ಸ್ವಲ್ಪ ವರ್ಷ ಆದ್ಮೇಲೆ ಇನ್ನೂ ಎಲ್ಲ ಮನೆಗಳಾಗ್ತವೆ. ಹೆಂಗಿತ್ತು ರೋಡು ಅಂತ. ಹೆಂಗಿತ್ತು ಇಲ್ಲಿ. ಅವಾಗ್ಲಿಂದ ಹೇಳ್ತಿರಂಗೆ ಫಾರ್ಮ್ ಅಂತ ಏನು ಹೇಳಿದ್ಲು ನನ್ನ ದಿತ್ಯಮ್ಮ, ಇದೆ ದ ಬಿಗ್ ಬ್ಯಾನ್ ನೇಚರ್ ಕ್ಯಾಂಪ್. ಸೊ ರೋಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು, ಅಡ್ವೆಂಚರಸ್ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ ಇಲ್ಲಿ ಒಳಗಡೆ ಕೂಡ ಹಾಗೆ ಫೀಲ್ ಆಗ್ತಾ ಇದೆ. ಸೊ ಇವಾಗ ಬಂದಿದ್ದೀವಿ, ಎಂಟ್ರ್ ಆಗ್ತಿದ್ದೀವಿ. ನೋಡಿ, ಈ ಥರ ಇದೆ ಜಾಗ. ಪಾರ್ಕ್ ಮಾಡಿ ಮುಂದಕ್ಕೆ ಹೋಗೋಣ. ಏನು ಸಕ್ಕತ್ತಾಗಿದೆ ನೋಡಿ, ಪೂರ್ತಿ ಗ್ರೀನರಿ ಪಾಂಡ್ಸ್ ಇದೆ. ಇದಿಷ್ಟ ಆಯ್ತು. ಯು ಆರ್ ನೌ ಎಂಟ್ರಿಂಗ್ ಅ ಸ್ಟ್ರೆಸ್ ಫ್ರೀ ಝೋನ್. ಸ್ಟ್ರೆಸ್ ಕಡಿಮೆ ಮಾಡ್ಕೊಬೇಕಂದ್ರೆ ಬನ್ನಿ ಬಿಗ್ ಬ್ಯಾನ್. ಪ್ರಮೋಷನಲ್ ವಿಡಿಯೋ ಅನ್ಕೊಂಡ್ಬಿಡ್ತಾರಲ್ಲ, ಏನೋ ಬಾರಿ ಮೊದಲನೇ ವ್ಲಾಗಿಗೆ ಏನೇನೆ ಪ್ರಮೋಷನಲ್ ವಿಡಿಯೋ ಹಾಕ್ಬಿಟ್ಟವ್ರಲ್ಲ ಇವರು ಅಂತ ಅನ್ಕೊಳ್ಳಿ ಬಿಡಿ, ರಾಯಲ್ಟಿ ಕೇಳೋಣ ಅವ್ರ ಹತ್ರ. ಆ ಥರ ಏನಿಲ್ಲ, ಇದು ನಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಿರೋದಷ್ಟೇ. ಕಡಿಮೆ ಆಯ್ತಾ? ಓ, ನಮ್ಮ ನೋಡಿ ಒಳಗಡೆ ಬಂದ ತಕ್ಷಣ ಹೊಟ್ಟೆ ನಾವೇ ಹೊಟ್ಟೋಗಿದೆ. ಪಾರ್ಕಿಂಗ್ ಸಿಕ್ತು. ಹಾಗೆ ಬಂದರೆ ಇಲ್ಲಿ ನೋಡಿ, ನಿಮಗೆ ಫುಲ್ ಕ್ಯಾಬೇಜ್ಗಳು ಹಾಕಿದ್ದಾರೆ. ಇಲ್ಲಿ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಬನ್ನಿ, ಆಮೇಲೆ ತೋರಿಸ್ತೀನಿ. ಅಮ್ಮ, ಅಲ್ಲಿ ಒಳಗಡೆ ಇಡಕ್ಕೆ ಜಾಗ ಇರುತ್ತೆ, ತಗೊಳ್ಳಿ. ನೋಡಿ, ಇದೇ ನಾ ಹೇಳಿದ್ದು ಕಾಲಿಫ್ಲವರ್. ಯಾವುದಮ್ಮ? ಓ, ಅಲ್ಲಿ ಗ್ರೀನ್ ಇದೆ ನೋಡಿ, ಅಲ್ಲಿ ಗ್ರೀನ್ ಇದೆ.
ಅನ್ಕೊಂಡಿದ್ದೆ. ಬಂದಿರ್ತಾರೆ ದೂರದಿಂದ ಅಂದರೆ ಈ ತರ ಬೇರೆ ದೇಶದಿಂದ ಬಂದಿರೋದಿಲ್ಲ. ಬೇರೆ ದೇಶದಿಂದ ಬಂದಿದ್ಯಾ? ಸರಿ ಆಯ್ತು. ನಾನು ಅದನ್ನ ಕೋರಿಯನ್ನೆಲ್ಲ ನೋಡೋದು. ಮೂವ್ ಆಗ್ತಿದೆ ಬಗ್ಗಿ. ಬಗ್ಗಿ ಬರ್ತಿದ್ದಂಗೆ ಆಟ ಆಡೋಕ್ಕೆ ಸಿಕ್ಕಿದೆ ನಮ್ಮ ದಿತ್ಯಮ್ಮಂಗೆ. ನಮ್ಮ ಚಿಕ್ಕ ಮೇಡಮ್ ಎದ್ದಿದ್ದಾರೆ, ಯೋಗಾಟ್ ತಿಂತಾ ಇದ್ದಾರೆ. ಯೋಗಾಟ್ ಹಾಯ್ ಮಾಡ್ರಿ. ಯೋಗಟ್ ಸಾರಿ ವೀಕ್ಷಕರೇ, ಯೋಗಟ್ ಅಂತೆ, ಯೋಗಾಟ್ ಅಲ್ವಂತೆ. ಇದು ನೋಡ್ತೀರಾ ಏನು ನೆನಪಾಗತ್ತೆ ಹೇಳು? On his farm he had a cow. What will cow say? ಹೇಳಿ ಬಂದಿದ್ದೀರಾ? ಹೇಳಲ್ಲ. ಪಿಕ್ನಿಕ್ ಬಂದಿದ್ದೀವಿ. ಎಲ್ಲಿಗೆ? ಫೋರಮ್ ಅಲ್ಲ ಕಣೋ, ಬಿಗ್ ಬಾನ್. ತುಂಬ ಒಂದು ಲಾಂಗ್ ಟೈಮ್ ಆದಮೇಲೆ ನಾವು ಫ್ಯಾಮಿಲಿ ಒಟ್ಟಿಗೆ ಆಚೆ ಬಂದಿದ್ದೀವಿ. ಹೇಳಿ ಮೇಡಮ್, ಏನು ಅನಿಸ್ತಾ ಇದೆ? ಸೋ ಫಾರ್ ಸೋ ಗುಡ್. ಚೆನ್ನಾಗಿ ಅನಿಸ್ತದೆ. ಒಳ್ಳೆ ಫಾರ್ಮ್ ನೋಡೋಕ್ಕೆ ಒಳಗಡೆ. ಐ ಆಮ್ ವೆರಿ ಕ್ಯೂರಿಯಸ್ ಟು ಸಿ ಹೆಂಗಿದೆ ಏನು ಅಂತ. ಯಾ ಲೆಟ್ಸ್ ಎಂಜಾಯ್. ಯಸ್, ನಮ್ಮನ್ನು ಕರೀತಾ ಇದ್ದಾರೆ. ನಮ್ಮದು 140 ಬ್ಯಾಚ್ ಕರ್ಕೊಂಡು ಹೋಗ್ತಾರಂತೆ. ಇವರೇ ನಮ್ಮ ಗೈಡ್. ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ನಾನು ಅಂದ್ಕೊಂಡಿದ್ದೆ ಬಗ್ಗಿಲಿ ಕರ್ಕೊಂಡು ಹೋಗ್ತಾರೆ ಅಂತ. ಆದರೆ ಇವ್ರು ಏನು ಹೇಳಿದ್ರು ಅಂತ ಅಂದರೆ ಫಸ್ಟು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಸೊ ಅಲ್ಲೊಂದು ಎಂಡ್ ಪಾಯಿಂಟ್ ಇರುತ್ತೆ. ಆ ಎಂಡ್ ಪಾಯಿಂಟಿಗೆ ನಾವು ತಲುಪಿದ್ದಾದಮೇಲೆ ಲೈಕ್ ಫ್ರಮ್ 1 or 1.5 hours ನಂತರ ಅಲ್ಲಿಂದ ಇದೇನು ಸ್ಟಾರ್ಟಿಂಗ್ ಪಾಯಿಂಟ್ ನಾವಿಲ್ಲಿ ಬಂದಿದ್ವಿ, ನಿಮಗೇನು ಫಸ್ಟು ಬಗ್ಗೆ ನೋಡಿಸ್ದೆ, ಅಲ್ಲಿಗೆ ವಾಪಸ್ ಕರ್ಕೊಂಬರ್ತಾರಂತೆ. ಸೊ ಈಗ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ನೋಡುವ. Anthill. Okay. So as per my knowledge, there are more than 2,000 species are there in India. So which ants can build a house like this? Most looks red. So, but if you have heard the name called the termites, so which eat the wood, no? So that we usually call it as a termites ants. So only the termites can build the house like this. So what you're seeing from the ground level to the top, it is only the half of it. So under this they have more depth, and they have create the tunnel huge. Okay, so ಹಾಕು ಕಂದ. ಫುಲ್ ಪ್ರೆಸ್ ಮಾಡಬಾರ್ದು, ಅವ್ರು ಹೇಳಿದ್ರಲ್ವ ನಿಂಗೆ. ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಕ್ಯಾಸಲ್ ಆಗೋಗುತ್ತೆ ಅಲ್ವಾ? ಲೂಸ್ ಇರಬೇಕು. ಲೂಸ್ ಇರಬೇಕು ಚಿನ್ನಿ. ಪುಟ್ ವಿತ್ ರೈಟ್ ಹ್ಯಾಂಡ್ ಪಾರ್ಥವ್. done? Okay. Can you all make a hole now? ಯಾವ್ದ್ರಿಂದ? ಇಂಡೆಕ್ಸ್ ಫಿಂಗರ್. ವೆರಿ ಗುಡ್. I'll put some more compost. So now make. ಈ ಪ್ಲಾಂಟ್ ಏನು ನೋಡ್ತಾ ಇದ್ದೀರಾ, ಇದು ಹೆಸರು ಬಂದು ಸ್ಟ್ಯಾಗಾನ್ ಫನ್ ಅಂತ. ಆ್ಯಂಡ್ ಒನ್ಸ್ ಇದು ಡೆವಲಪ್ ಆದಮೇಲೆ ಮಣ್ಣಲ್ಲೆಲ್ಲ ಇಡಬಾರ್ದಂತೆ, ಐದರ್ ಮರದ ಮೇಲೆ ಅಥವಾ ಈ ಥರ ಹ್ಯಾಂಗ್ ಮಾಡಿ ಹಾಕಬೇಕಂತೆ. ಇದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಆಗೋಯ್ತು ಇವರು. 1.5 lakh ಅಂತೆ. ನೋಡಿ ಇಲ್ಲಿ ಹಾಕಿದ್ದಾರೆ. 1.5 ಲಕ್ಷ ಕೊಟ್ಟು ಒಂದು ಪ್ಲ್ಯಾಂಟ್ ತೊಗೊಬೇಕು. ಚಿಕ್ಕದು ಸಿಗತ್ತಂತೆ. 800 ಸ್ಟಾರ್ಟ್ ಆಗತ್ತಂತೆ. ನಮ್ಗೆ ಯಾಕೆ ಬೇಡ ಅಲ್ಲ. ಡೀಟೇಲ್ಸ್ ಬೇಕಂದರೆ ಇಲ್ಲಿದೆ, ನಾ ಹಾಕಿರ್ತೀನಿ ನೋಡಿ. ಪ್ಲಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೇಕಂತೆ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ ಮುಂದೆ. ದಿಕ್ಕಮ್ಮ ತಗೊಂಡ್ರು. ಈಗ ಗೊತ್ತಾಯ್ತಾ ಏನಕ್ಕೆ ಪ್ಲಕ್ ಮಾಡಿದ್ದು ಅಂತ?
ತಿನ್ಸು ಬೇಬಿ, ತಿನ್ಸು ಬೇಬಿ, ಹೋಗು. ನೋಡಿ ತಿನ್ನಿಸ್ತಾ ಇದ್ದಾರೆ. ಬೇಸಿಕಲಿ ಏನು ಹೇಳಿದ್ರು ಅಂತಂದರೆ, ಯಾರಾದರೂ ನಿಮ್ಮನ್ನ ಡಾಂಕಿ ಅಂತ ಕರೆದ್ರು ಬೇಜಾರಾಗಬೇಡಿ, ಅಥವಾ ನೀವು ಯಾರಿಗಾದ್ರೂ ಡಾಂಕಿ ಅಂತ ಕರೆದ್ರೂ ಬೇಜಾರಾಗಬೇಡಿ. ರೀಸನ್ ಇಷ್ಟೇ, ಅದು ಏನು ವರ್ಕ್ ಮಾಡತ್ತಲ್ಲ ಆ ಥರ ವರ್ಕ್ ಯಾರೂ ಎಲ್ಲೂ ಮಾಡಲ್ವಂತೆ. ಸೊ ಈಗ ನಾರ್ತ್ ಕಡೆ ಎಲ್ಲ ಹೋದರೆ ಅದು ಯಾವ ದಾರಿಲಿ ಹೋಗಿರತ್ತೋ, ಐದರ್ ದಟ್ ವಿಲ್ ಟೇಕ್ ಯು ಟು ಒನ್ ಡೆಸ್ಟಿನೇಷನ್. ಇಲ್ಲ ಊರಿಗೆ ಕರ್ಕೊಂಡೋಗತ್ತೆ, ಇಲ್ಲ ಮೈನ್ ರೋಡಿಗೆ ಕರ್ಕೊಂಡೋಗತ್ತೆ. ಸೊ ಅದು ಡಾಂಕಿ ವರ್ಕ್ ಅಂತ ಅವ್ರು ಹೇಳಿದ್ರು. ರಸಿ ಮುಂದಕ್ಕೆ ಹೋಗೋಣ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯ ಇದ್ದರೆ ಖಂಡಿತ ತಿಳಿಸಿ, ಕಮೆಂಟ್ ಮಾಡಿ. ತಿನ್ನಿಸ್ಬೋದು ಹುಲ್ಲು ಅಂತ ಹೇಳಿದ ತಕ್ಷಣ ಬಂದು ಇಲ್ಲಿ ಫುಲ್ಲು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ, ಹೋಗಿ. ಇದಕ್ಕೆ The black cow is there. You can try for the others. ಬೇಡವಾ? ನಿಂಗೆ ಬೇಡವಾ? ಬೇಡವಂತ ಗುರು. ಇದಕ್ಕೆ ತಿನ್ಸು ನೋಡೋಣ. ನೀನು ತಿಂತೇಮ್ಮ? ಇದು ಎಮ್ಮೆ ಅನ್ಸುತ್ತೆ ಅಲ್ವಾ? But don't try. ಏನು ಎಮ್ಮೆ ತಿಂದಂಗೆ ತಿಂತಿರ್ತೀಯ ಅಂತಾರಲ್ಲ, ಅದಕ್ಕೆ ಇರಬೇಕು ನೋಡಿ. ಅದು ತಿನ್ನಲಿಲ್ಲ, ಇದಕ್ಕೆ ಕೊಟ್ಟ ತಕ್ಷಣ ತಿಂತಾನೇ ಇದೆ ಇದು. Also, they might hesitate to take. You can try for the first one, not for the third. ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋದು ನನ್ನ ಮಗಳಿಗೆ ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಳ್ತಾಳಂತೆ. ಇಷ್ಟು ತನಕ ಹುಲ್ಲಾಕಿದ್ದಾಳೆ. ದಿನ ಅವಳಿಗೆ ಹುಲ್ಲಾಕೋ ಕೆಲಸ ಕೊಟ್ಟಿದ್ದಾಳೆ. ಫಸ್ಟ್ ಹೆದರ್ಕೊಂಡ್ಲು, ಆಮೇಲೆ ತಿನ್ಸಿಟ್ಲು. ಅಲ್ಲಿರೋ ಹುಲ್ಲಿಂದ ರಾಶಿ ಎಲ್ಲ ಖಾಲಿ ಮಾಡಾಕಿದ್ಲು. ಪುಟ್ಟದು ಆಚೆ ಕಡೆ ಮಕ್ಕಳು. ಹಿಡಿತಾ ಇದ್ದಾಳೆ, ಅದು ತಪ್ಪಿಸ್ಕೊಂಡು ಓಡ್ತಾನೆ ಇದೆ ಅವಾಗಿದ್ದ. ಎರಡು ಕೈ ಬಿಡು. ಓ ಫೈನಲ್ ಹಿಡ್ಕೊಂಡು. ನಿತ್ಯಮ್ಮ ತಿರುಗು. ಏ ಖುಷಿ ಆಯ್ತಾ? ಖುಷಿ ಆಯ್ತಾ ಚಿನ್ನಿ? Show your both hands down. ಅಮ್ಮ ಹಿಡ್ಕೊಳ್ತಿದ್ದಾರೆ ಈಗ. ಬೇಡ 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 ಮಾಡ್ಬೇಡ, ಮುಟ್ಟು ಹೋಗ್ಲಿ. ಮುಟ್ಟೋ ಕಂದ, ಮುಟ್ಟ. Okay, I need all the kids to sit on the chairs now, and parents please stay behind them. ಅವಳೇನು ಮಾಡಲ್ಲ. ಈಗ ಮಜಾ ಇದೆ ಗುರು. ಅಲ್ಲೆಲ್ಲ ಹುಡ್ಕೊಂಡು ಹೋಗಿ ತಿನ್ನಿಸ್ತಿದ್ವಿ ಅಲ್ವಾ? ಈಗ ಅದೇ ಇಲ್ಲಿಗೆ ಬರತ್ತಂತೆ ನಮ್ಮ ಹತ್ರಕ್ಕೆ. ಒಂದು ಜಾಗದಲ್ಲಿ ನಿಲ್ಸಿದ್ದಾರೆ ಇಲ್ಲಿ. ಬಂತು ಓಡ್ ಬರ್ತಾ ಇದೆ. ಯಪ್ಪ, ಯಾವ್ದು ಬರಲೇ ಇಲ್ಲ. ತಿನ್ಸಿರ್ತಾರೆ.
ಮಾತಾಡ್ಸು. ನೋಡ್ತಾ ಇದೆ ನೋಡಿ. ಬಾ ಮುಂದಕ್ಕೆ ಹೋಗೋಣ. ಒಂದು ಸೆಕ್ಷನ್ ಇರುತ್ತೆ, ಅಲ್ಲಿ ಮೊಲ ಇರುತ್ತೆ, ಗಿನ್ನಿ ಪಿಗ್ ಇರುತ್ತೆ, ಆ್ಯಂಡ್ ಫೆರೆಟ್ ಇರುತ್ತೆ, ಕೋಳಿಗಳಿರುತ್ತೆ, ಆ್ಯಂಡ್ ಟರ್ಕಿ ಕೂಡ ಇರುತ್ತೆ. ಇದನ್ನ ಫೆರೆಟ್ ಅಂತಾರೆ. ಸೊ ಯಾವಾಗಲೂ ಮಲಗಿರತ್ತಂತೆ, ಹೆದರ್ಕೊಂಬಿಡ್ತು. ಆ್ಯಂಡ್ ಇದು ಬಂದು ಗಿನ್ನಿ ಪಿಗ್. ದಿತ್ಯಮ್ಮ ಅಂತೂ ಫುಲ್ ಮಜಾ ಮಾಡ್ತು, ಆಟಾಡ್ಸಿದ್ಕು ಅದಕ್ಕೆ. ಆ್ಯಂಡ್ ಈಗ ಬರ್ತಿರೋದು ನಿಮಗೆ ಸ್ವಲ್ಪ ಸರ್ಪ್ರೈಸಿಂಗ್ ಅನಿಸ್ಬೋದು, ಆದರೆ ನೋಡೋಕ್ಕಿದು ತುಂಬ ಭಯಂಕರವಾಗಿರುತ್ತೆ, ಆದರೆ ಇದೇನು ಮಾಡಲ್ವಂತೆ, ಸಸ್ಯಾಹಾರಿ ಅಂತೆ. ಇದು ಹೆಸರು ಬಂದು ಇಗ್ವಾನ ಅಂತ. ನೋಡಿ, ತಲೆ ಮೇಲೆಲ್ಲ ಹಿಡಿಸ್ಕೊಂಡು ನಗ್ತಾ ಇದ್ದಾಳೆ, ಕ್ಯಾಪ್ ಹಾಕಿಸ್ಕೊಂಡು ಹಿಡಿಸ್ಕೊಂಡಿದ್ದಾಳೆ. ಸಕ್ಕ ಧೈರ್ಯ ಬಂದ್ಬಿಟ್ಟಿದೆ ಇವಳಿಗೆ. ಓ, ಸಕ್ಕ ದೊಡ್ಡದಿದೆ ಇವರು. ದಾರ ಹಿಡ್ಕೊಬೇಕು, ಬರಬೇಕು. ಮತ್ತು ಈ ಸೆಕ್ಷನಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಕರ್ಕೊಂಬಂದರೆ ಟೈಮ್ ಪಾಸ್ ಅಂತೂ ಆಗತ್ತೆ ಮಕ್ಕಳಿಗೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಬೇರೆದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಏನಾಗಲ್ಲ, ಬಾ. ಹಾ, ಬಾ. ಹಾಗೆ ಹೋಲ್ಡ್ ಇಟ್ ಸ್ಲೋಲಿ ಸ್ಲೋಲಿ ಸ್ಲೋಲಿ. ನೋಡು, ಬಗ್ಗಿ ರೈಡು. ಏನೇನು ನೋಡಿದೆ? ಕುರಿ, ಕೋಳಿ, ಅಂಬ, ಫಿಶ್. ಫಿಶ್ಗೆ ಏನಾಗಿದೆ? ಊಟ ಹಾಕಿದ್ಯಾ? ಚಾನ್. ಸೊ ಇವೆಲ್ಲ ರೈಟ್ಸ್ ಆದಮೇಲೆ ಫೈನಲಿ ಬಗ್ಗಿಗೆ ಬಂದಿದ್ದೀವಿ ನಾವು. ಇಲ್ಲ ನೀನಿಂದ ಇಲ್ಲ, ಅಷ್ಟೇ ಅದ್ರ ಮೇಲೆ ಹಾಕಂಗಿಲ್ಲ ನಾವು. ನಮ್ಮ ಬಗ್ಗಿ ರೈಡ್ ಶುರು ಆಯಿತು. ಲಾಸ್ಟಾಗಿ ಬಂದ ಅಡ್ವಾಂಟೇಜ್ ಏನಂದರೆ ಫ್ರಂಟ್ ಸೀಟ್ ಸಿಕ್ತು ನಮಗೆ. ಡಿಡ್ ಯು ಎಂಜಾಯ್ ಬೇಬಿ? ಮಸ್ತಿ. ಆಮೇಲೆ ಏನದು? ಏನು ಪಾಟ್ ಅದು? ಮಣ್ಣಿನ ದಡ್ಡು ಎಲ್ಲ ಹಾಕಬಾರ್ದು. ಸ್ಪೂನ್ ಹೇಳಿಲ್ವಾ 6 ಸ್ಪೂನ್ಸ್ ಹಾಕ್ಬೇಕಂತ? ಏನು ಪರವಾಗಿಲ್ಲ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಲೆಟ್ಸಿ ಅವ್ರನ್ನೇ ಕೇಳೋಣ. ಕಾರ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ರೈಡ್ ಮುಗೀತು. ಬ್ಯಾನಿಂದ ಸೀದಾ ಹೊರಟು ಒಂದು ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ಇಲ್ಲೇ ಬನ್ನರ್ಘಟ್ಟ ರೋಡಲ್ಲಿ ಉಡುಪಿ ಹೋಟ್ಲ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಫುಲ್ ಫ್ಯಾಮಿಲಿ. ನಮ್ಮ ಹಿಂದೆ ಒಬ್ಬರಿದ್ದಾರೆ, ಇಲ್ಲಿ ಫೋನಲ್ಲಿ ಬಿಸಿ ಇದ್ದಾರೆ, ಸುಸ್ತಾಗಿದ್ದಾರೆ. ಆ ಕಡೆ ಒಬ್ಬರಿದ್ದಾರೆ. ನಾವು ಮೇಲೆ ಕೂತ್ಕೊಂಡಿದ್ದಾರೆ. ಹೀಗೆ ಊಟ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ನಮ್ಮ ಪಿಕ್ನಿಕ್ ಮುಗೀತು. ನೈಸ್ ರೋಡಲ್ಲಿದ್ದೀನಿ, ಡ್ರೈವ್ ಮಾಡ್ತಿದ್ದೀನಿ. ಫೋನ್ ಯೂಸ್ ಮಾಡಬಾರ್ದು ಅಂತ ನನ್ನ ಹೆಂಡತಿ ಕೈಯಲ್ಲಿ ಫೋನ್ ಕೊಟ್ಟು ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ, ನಾನು ಮಾತಾಡ್ತಾ ಇದ್ದೀನಿ. ಸೊ ನಂದು 15-20 ಮಿನಿಟ್ಸಿಗೆ ರೀಚ್ ಆಗ್ತೀವಿ. ಮಕ್ಕಳೆಲ್ಲ ಮಲಗಿದ್ದಾರೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಮುಂದಿನ ಸಲ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಗೊತ್ತಲ್ಲ ಏನು ಮಾಡಬೇಕಂತ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಯಾರು ಹೇಳಿ? ಬೆಂಗಳೂರು ಹುಡುಗ ಭಾರ್ಗವ. ಥ್ಯಾಂಕ್ ಯು.